ಆ ಫ್ಯಾಮಿಲಿ ಮತ್ತು ಇಂಡಸ್ಟ್ರಿಗೂ ಒಂದು ಬೇಕಾಗಿದ್ದಂಥ ಒಂದು ಟ್ಯಾಲೆಂಟು. ನಂದು ಅದು ಫಸ್ಟ್ ಸಿನಿಮಾ. ಸ್ಕ್ರೀನ್ ಮೇಲೆ ಆ ಡೈಲಾಗ್ ಹೇಳಿದ್ರು ಇಷ್ಟಪಟ್ಟರು. ಆ್ಯಂಡ್ ಗಿರಿಜಾನ ಪಾತ್ರನೂ ಅಷ್ಟೇ, ಅವ್ರು ಇಷ್ಟಪಟ್ಟರು, ಪ್ರೀತಿ ಕೊಟ್ಟರು. ತುಂಬ ಖುಷಿ ಆಗುತ್ತೆ. ಅಂದರೆ ಸೂರಿ ಸರ್ ಆ ಟೈಮಲ್ಲಿ ನನಗೆ ಅದು ಕೇಪಬಿಲಿಟಿ ಇದೆ ಅಂತ ಕರ್ಕೊಂಡು ಬರದೇ ಇದ್ದರೆ ನಾನು ಇವತ್ತು ಇಲ್ಲಿ ಇರ್ತಾನೇ ಇರಲಿಲ್ಲ. ಸಿನಿಮಾದಲ್ಲಿ ಲೀಲಾನ ಪಾತ್ರಕ್ಕೆ ಹೆಚ್ಚು ಡೈಲಾಗ್ಸ್ ಇಲ್ಲ ಅಂದ್ರೂ ಇಡೀ ಊರಲ್ಲಿ ಒಬ್ಬಳೇ ಓದಿ, ಸೊ ಅಷ್ಟು ಸ್ಟ್ರಾಂಗ್ ಆಗಿತ್ತು ಲೀಲಾ ಅನ್ನೋ ಪಾತ್ರ. ಅದಕ್ಕೆ ಇವತ್ತು ಎಲ್ಲೋದ್ರೂ ಲೀಲಾ ಅಂತಾರೆ ಅಥವಾ ಸಿಂಗಾರ ಸಿರಿ ಅಂತಲೇ ಜನ ಕರೀತಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಯುವ ಯುಗಾರಂಭ ಸರಣಿಯ ಮತ್ತೊಂದು ವಿಶೇಷವಾದ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆ ನಿಮಗೆಲ್ರಿಗೂ ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತೀವಿ ನಾವು ಈ ಎಪಿಸೋಡಲ್ಲಿ ಯಾರು ಇರ್ತಾರೆ, ಯಾರ ಜೊತೆ ಮಾತಾಡ್ತಾರೆ ಕನ್ನಡ ಪಿಕ್ಚರ್ ಅಂತ. ಬಟ್ ಈ ಎಪಿಸೋಡು ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ರಿಲಿಯಂಟ್ ಆಗಿರುತ್ತೆ. ಒಂದು ಹೊಸ ಥರದ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಇಲ್ಲ ನನಗೆ ಈ ಮೂಮೆಂಟಲ್ಲಿ ಏನು ಹೇಳ್ಕೊಂಬಂದ್ರಿ? ಒಬ್ಬನೇ ಶಿವ ಒಬ್ಬನೇ ಯುವ ಅಂತ ನನಗೆ ಗೊತ್ತಾಯ್ತು. ನೀವು ಯಾವಾಗ ಆ ಲುಕ್ ತೋರಿಸಿದ್ರಲ್ಲ, ಗುರು 100% ಶಿವಣ್ಣ ಏನೋ ಹಿಂಗೆ ಒಂದ್ಸಲ ಹಿಂಗೆ ಬಂದೋದ್ರು ಸಪ್ತಮಿಯವ್ರ ಮೂಲಕ ಅಂತ. ಆ್ಯಕ್ಚುಲಿ ಈ ಒಂದು ಲೈನ್ ತುಂಬ ಹುಕ್ ಲೈನ್ ಆಗಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ, ಯುವಾಗೆ ದೊಡ್ಡ ಬೂಸ್ಟಪ್ ಕೊಡುತ್ತೆ. ಈ ಒಂದು ಕ್ರೇಜ್ ಬಗ್ಗೆ ಸಪ್ತಮಿಯವ್ರ ಫಸ್ಟ್ ರಿಯಾಕ್ಷನ್ ಹೇಗೆ? ಚೆನ್ನಾಗಿತ್ತು. ಅಂದರೆ ಸಾಂಗ್ ರಿಲೀಸ್ ಆಗಿದ್ದು ನಾನು ನೋಡಿದೆ. ಅಂದರೆ ಜನ ತೊಗೊಂಡಿದ್ದ ರೀತಿ ಆಗಿರ್ಬೋದು ಅಥವಾ ಲಿರಿಕ್ಸ್ ಬರ್ದಿರೋದು ಸಂತೋಷ್ ಸರು, ಆ್ಯಂಡ್ ಮ್ಯೂಸಿಕ್ಕು ಅಷ್ಟೇ ಅಜ್ನೀಶ್ ಅವರು. ಆ್ಯಂಡ್ ಅದು ಡ್ಯಾನ್ಸ್ ಜೊತೆ ಕಂಬೈನ್ ಆದಾಗ ತುಂಬ ಕ್ಯಾಚಿ ಆಗಿದೆ. ಆ್ಯಂಡ್ ಹುಕ್ ಸ್ಟೆಪ್ಸು ಅಷ್ಟೇ, ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ಆ ಹುಕ್ ಸ್ಟೆಪ್ಸ್ನ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಲಿರಿಕ್ಸು ಫುಲ್ ಮಾಸಿಯಾಗಿ ಕ್ಯಾಚಿಯಾಗಿ ಬರೆದಿದ್ದಾರೆ ಸಂತೋಷ್ ಸರು. ಸೊ ಸಿಕ್ಕಾಬಡೆ ಚೆನ್ನಾಗಿದೆ. ನನಗೂ ತುಂಬ ಖುಷಿ ಆಯಿತು ಕೇಳಿ. ಇಲ್ಲ, ನನಗೆ ಚಾಮರಾಜನಗರದಲ್ಲಿ ಈ ಸಾಂಗು ಅಂದರೆ ದೊಡ್ಡ ಮಟ್ಟದ ಸ್ಟೇಜಲ್ಲಿ ಅಣ್ಣವ್ರು ಓಡಾಡಿದಂತಹ ಜಾಗದಲ್ಲಿ ಯುವ ಅವ್ರದ್ದೊಂದು ಓಪನಿಂಗ್ ಅದು ಮಾಡ್ತಾರೆ. ನನಗನ್ನಿಸ್ತು ಗುರು ಪರ್ಫೆಕ್ಟ್ ಇದೆ. ಒಬ್ಬನೇ ಶಿವ ಒಬ್ಬನೇ ಯುವ ಹೇಗೋ ಹಾಗೆ ಇಂಡಸ್ಟ್ರಿಗೆ ಈ ಥರದೊಂದು ದೊಡ್ಡ ಬೂಮ ಬೇಕಾಗಿತ್ತು ಅಂತ. ಇದನ್ನು ಜನರಲ್ ಆಗಿ ನೀವು ಡಿಫೈನ್ ಮಾಡೋದಾಗಿದ್ರೆ ಯುವನ ಬಗ್ಗೆ ಏನು ಹೇಳ್ತೀರಾ? ಖಂಡಿತ. ಅಂದರೆ ಈ ಎಸ್ಪೆಷಲಿ ವರ್ಷದ ಓಪನಿಂಗಲ್ಲಿ ಇಷ್ಟು ಒಂದು ವೇಟೆಡ್ ಸಿನಿಮಾ ಕೂಡ ಯುವ. ಅದಲ್ಲದೆ ಅವ್ರ ಫ್ಯಾಮಿಲಿಯಿಂದ ಇನ್ನೊಬ್ಬರು ಸಿನಿಮಾಗೆ ಎಂಟರ್ ಆಗ್ತಾ ಇದ್ದಾರೆ. ಆ್ಯಂಡ್ ಅದನ್ನು ಗಾಜ್ನೂರಿಂದಾನೇ ಸ್ಟಾರ್ಟ್ ಮಾಡಿದ್ರು ಪ್ರಮೋಷನ್ಸ್ ಕೂಡ. ಸೊ ಅದು ಆ ಫ್ಯಾಮಿಲಿ ಮತ್ತು ಇಂಡಸ್ಟ್ರಿಗೂ ಒಂದು ಬೇಕಾಗಿದ್ದಂಥ ಒಂದು ಟ್ಯಾಲೆಂಟು. ಸೊ ಅದು ಬರ್ತಾ ಇರೋದೇ ಒಂದು ದೊಡ್ಡ ಖುಷಿ. ಮೇಲಾಗಿ ನಿಮ್ಮ ಸಿನಿಮಾಗ್ರಾಫ್ ನೋಡಿದಾಗ ಸಪ್ತಮಿಯವರು ಮಾಡಿದಂತಹ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗಿದ್ದರೂ ಸಹ ಸಪ್ತಮಿಯವರು ಮಾಡಿದಂತಹ ಪಾತ್ರ ಸುಮಾರು ವರ್ಷಗಳ ಕಾಲ ಜನರನ್ನ ಕಾಡುವಂತಹ ಪಾತ್ರಗಳು. ಫಾರ್ ಎಕ್ಸಾಂಪಲ್ ಪಾಪ್ಕಾರ್ನ್ ಮಂಕಿ ಟೈಗರ್, ಅದು ಸಾಧ್ಯನೇ ಇಲ್ಲ ಆ ಥರದ ರಗಡ್ ಡೈಲಾಗ್ಗಳನ್ನು ನಿಮ್ಮ ಕಡೆಯಿಂದ ಹೇಳಿಸಿದಂಥ ರೀತಿ, ಹೇಳಿದಂಥ ರೀತಿ. ನನಗೆ ತುಂಬ ಜನ ಅಂದರು, ಗುರು ಫಸ್ಟು ಪಾಪ್ಕಾರ್ನ್ ಮಂಕಿ ಟೈಗರ್ ಬಗ್ಗೆ ಒಂದು ರಿಯಾಕ್ಷನ್ ತುಂಬ ಗ್ಯಾಪ್ ಆಗಿರು ಸಹ ಆ ಸಿನಿಮಾ ಕೊಟ್ಟಂಥ ದೊಡ್ಡ ಮಟ್ಟದ ಒಂದು ಎನರ್ಜಿ ಹೇಗಿತ್ತು? ಅಂದರೆ ನನಗೇನು ಗೊತ್ತಿಲ್ಲ, ತುಂಬ ಇನ್ನೋಸೆಂಟು ನಾನು ಆ ಟೈಮಲ್ಲಿ ಇಂಡಸ್ಟ್ರಿಗೆ ಬಂದಾಗ. ನನಗೆ ಡೈಲಾಗ್ಸ್ ಆಗಿರ್ಬೋದು, ನಾನು ಡೆಬ್ಯೂಟಂಟು, ನಂದು ಅದು ಫಸ್ಟ್ ಸಿನಿಮಾ. ಸೊ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸಿನಿಮಾ ಆ್ಯಕ್ಟಿಂಗ್ ನಾನು ಸಿಕ್ಕಾಬಟ್ಟೆ ಇನ್ನೋಸೆಂಟಾಗಿ ಸೆಟ್ಟಿಗೆ ಹೋದೆ. ಆ್ಯಂಡ್ ಸೂರಿ ಸರು ಅಷ್ಟೇ ಆ ಇನ್ನೋಸೆನ್ಸ್ನೇ ಸ್ಕ್ರೀನ್ ಮೇಲೆ ಆ ಡೈಲಾಗ್ ಹೇಳಿದ್ರು. ಆ ಡೈಲಾಗಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು. ಸೊ ಅದನ್ನೇ ಅವ್ರು ಸ್ಕ್ರೀನ್ ಮೇಲೆ ತಂದಿದ್ದು. ಆ್ಯಂಡ್ ಅದು ಸಿನಿಮಾ ಓಪನ್ ಆದಮೇಲೆ ಅದು ಬೇರೆ ಥರನೇ ತೊಗೊಂಡ್ರು ಜನ, ಇಷ್ಟಪಟ್ಟರು. ಆ್ಯಂಡ್ ಗಿರಿಜಾನ ಪಾತ್ರನೂ ಅಷ್ಟೇ, ಅವ್ರು ಇಷ್ಟಪಟ್ಟರು, ಪ್ರೀತಿ ಕೊಟ್ಟರು. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಸೂರಿ ಸರ್ ಆ ಟೈಮಲ್ಲಿ ನನಗೆ ಅದು ಕೇಪಬಿಲಿಟಿ ಇದೆ ಅಂತ ಕರ್ಕೊಂಡು ಬರದೇ ಇದ್ದರೆ ನಾನು ಇವತ್ತು ಇಲ್ಲಿ ಇರ್ತಾನೇ ಇರಲಿಲ್ಲ. ಸೊ ಆ ಪಾತ್ರ, ಸೂರಿ ಸರು, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಪ್ರತಿ ಸರಿ ಏನು ಮಾಡ್ತೀವಿ ನಾವು, ಆಯಾ ಸಿನಿಮಾದ ಬಗ್ಗೆ ಮಾತಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಇಂಟರ್ ಕನೆಕ್ಟ್ ವಿತ್ ಪಾಪ್ಕಾರ್ನ್ ಮಂಕಿ ಟೈಗರ್ ಮತ್ತು ಕಾಂತಾರ ಬಗ್ಗೆ ಮಾತಾಡೋದಾದರೆ ಅದಕ್ಕೆ ಅದು ಫುಲ್ಫಿಲ್ ಆಗೋದಿಲ್ಲ. ಯೂಶಲಿ ಒಬ್ಬ ನಟಿಗೆ ನಾನು 3ನೇ ಸಿನಿಮಾ ಮಾಡ್ತೀನೋ 4ನೇ ಸಿನಿಮಾ ಮಾಡ್ತೀನೋ ಅದೆಲ್ಲವನ್ನು ಹೊರತುಪಡಿಸಿ ಫಸ್ಟ್ ಸಿನಿಮಾ ಕೊಟ್ಟಂತಹ ಆ ಎನರ್ಜಿ, ಗುರು ನನ್ನ ಲೈಫಲ್ಲಿ ದಿ ಬೆಸ್ಟ್ ಎನರ್ಜಿ ಅನ್ನೋಂಥ ಫೀಲ್ ಆಗ್ತಾ ಇರುತ್ತಲ್ವ. ಸೊ ಈ ಟೈಮಲ್ಲಿ ಅದನ್ನು ಹೇಗೆ ರೀಕಾಲ್ ಮಾಡ್ತೀರಿ ಆ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ? ಅದು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದಾಗ ನನಗದು ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಹೊಸದು ನನಗೆ. ಫಸ್ಟ್ ಡೇ ಫಸ್ಟ್ ಶೋ ಅವ್ರು ಸಂಭ್ರಮ ಮಾಡೋದಾಗಿರ್ಬೋದು, ಆ ಸೆಲೆಬ್ರೇಷನ್ ಆಗಿರ್ಬೋದು, ಆ್ಯಂಡ್ ಆ ವಿಸಿಲ್ ಕೇಳೋದಾಗಿರ್ಬೋದು, ಅವ್ರ ಸ್ಕ್ರೀನ್ ಮುಂದೆ ಅವ್ರು ಡ್ಯಾನ್ಸ್ ಮಾಡೋದು, ಅದೆಲ್ಲ ನೋಡಿದಾಗ ಅದು ಒಂದು ಎನರ್ಜಿ, ಅದು ಒಂದು ನಮಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಒಂದು ಮೋಟಿವೇಶನ್ನು, ಒಂದು ಇನ್ಸ್ಪಿರೇಷನ್ನು. ಸೊ ಅದೆಲ್ಲ ನೋಡಿದಾಗ ಇವಾಗ ಜ್ಞಾಪಿಸ್ಕೊಂಡಾಗ ಅಯ್ಯೋ 4 ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ. ಬಟ್ ಸಿಕ್ಕಾಬಡೆ ಖುಷಿ ಕೊಟ್ಟಂಥ ಸಿನಿಮಾ. ಆ್ಯಂಡ್ ನನ್ನನ್ನು ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಂಥ ಸಿನಿಮಾ ಅದು.
ಆ್ಯಂಡ್ ಸ್ಪೆಷಲಿ ಕಾಂತಾರದ ವಿಚಾರಕ್ಕೆ ಬಂದಾಗ ನೀವು ಹಾಕುವಂಥ ಆ ಪೊಲೀಸ್ ಕಾಸ್ಟ್ಯೂಮಲ್ಲಿ ತುಂಬ ಜನ ಗುರು ಅಪ್ಪಾಜಿ ರಿಯಲ್ ಹಾಕಿದ್ದಾರೆ ಇಲ್ಲಿ ಸಪ್ತಮಿ ಅಂದರೆ ಈ ಥರ ಕನೆಕ್ಟಿವಿಟಿನ ಹೇಗೆ ಡಿಸ್ಕ್ರೈಬ್ ಮಾಡ್ತಾರೆ ಸಪ್ತಮಿ ಅಂತ? ಅಂದರೆ ಫಸ್ಟು ನಾನು ಸೆಲೆಕ್ಟ್ ಆಗಬೇಕಾದ್ರೆ ಫಾರೆಸ್ಟ್ ಆಫೀಸರ್ ಲೀಲಾ ಅಂತ ಗೊತ್ತಿರಲಿಲ್ಲ. ಅದು ನಮಗೆ ಸರ್ರು ಲುಕ್ ಟೆಸ್ಟ್ಗೆ ಮುಂಚೆ ನನಗೆ ಗೊತ್ತಾಯಿತು ಅಂದರೆ ಫಾರೆಸ್ಟ್ ಆಫೀಸರು ಅಂತ. ಸೊ ಅವಾಗ ಹಾಕಿದೆ ಸಿನಿಮಾಗೆ. ಆ್ಯಂಡ್ ಅದು ತುಂಬ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರು. ಅಂದರೆ ಸಿನಿಮಾದಲ್ಲಿ ಲೀಲಾನ ಪಾತ್ರಕ್ಕೆ ಹೆಚ್ಚು ಡೈಲಾಗ್ಸ್ ಇಲ್ಲ ಅಂದ್ರೂ ಅವಳು ಆ ಸಿನಿಮಾದಲ್ಲಿ ಒಂದು ಗ್ರಾಫ್ ಇದೆ ಅವಳಿಗೆ. ಆ್ಯಂಡ್ ಅವಳು ಯಾಕಂದರೆ ತುಂಬ ಇಂಡಿಪೆಂಡೆಂಟು. ಆ ಕಾಲದಲ್ಲಿ ಅವಳು ಒಬ್ಬಳೇ ಓದಿರ್ತಾಳೆ, ಇಡೀ ಊರಲ್ಲಿ ಒಬ್ಬಳೇ ಓದಿ ಹೋಗಿ ಕೆಲಸ ತೊಗೊಂಡು ಆ ಕೆಲಸದ ಫಸ್ಟ್ ಡೇನೇ ವಾಪಸ್ ಅವಳ ಮನೆಗೆ ಬಂದೆ ಅವಳು ಬೇಲಿ ಹಾಕಬೇಕಾಗತ್ತೆ. ಬಟ್ ಅದನ್ನೆಲ್ಲ ಹೊರತುಪಡಿಸು ಬೇಲಿ ಹಾಕ್ತಾಳೆ ಅವಳು. ಸೊ ಅದೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟಲ್ಲಂತೂ ಶಿವನ ಕ್ಯಾರೆಕ್ಟರ್ ಕಂಪ್ಲೀಟ್ ಸೈಲೆನ್ಸಲ್ಲಿದ್ದಾಗ ಲೀಲಾ ಅನ್ನೋ ಪಾತ್ರನೇ ಮುನ್ನುಗ್ಗಿ ಫಸ್ಟು ವಾರನ್ನು ಸ್ಟಾರ್ಟ್ ಮಾಡೋದು. ಸೊ ಅಷ್ಟು ಸ್ಟ್ರಾಂಗ್ ಆಗಿತ್ತು ಲೀಲಾ ಅನ್ನೋ ಪಾತ್ರ. ಅದಕ್ಕೆ ಇವತ್ತು ಎಲ್ಲೋದ್ರೂ ಲೀಲಾ ಅಂತಾರೆ ಅಥವಾ ಸಿಂಗಾರ ಸಿರಿ ಅಂತಲೇ ಜನ ಕರೀತಾರೆ.